ದರ್ಶನ್ ಕೇಸ್ ರೀತಿಯೇ ಸೌಜನ್ಯ ಕೇಸ್ಗೂ ಕೂಡ ನ್ಯಾಯವನ್ನ ಕೊಡಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೋರಾಟಗಾರರಾಗಿರುವಂತಹ ಪುನೀತ್ ಕೆರೆಹಳ್ಳಿ ಅವರ ಒತ್ತಾಯ. ದರ್ಶನ್ ಕೇಸ್ನಲ್ಲಿ ಹೈಕೋರ್ಟ್ ಜಾಮೀನು ನೀಡಿತ್ತು. ಈ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಂತಹ ಸಿದ್ದು ಸರ್ಕಾರ ಅದೇ ರೀತಿ ಸೌಜನ್ಯ ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಸೌಜನ್ಯ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಯಾಕಿಷ್ಟು ತಾತ್ಸಾರ, ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುವ ತಾಕತ್ತು ಇಲ್ಲವೇ ಹಿಂಗಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿಕೊಂಡಿರುವಂತಹ ಪುನೀತ್ ಕೆರೆಹಳ್ಳಿ. ಎಲ್ಲ ಒಂದು ಸಾಮಾಜಿಕ ಹೋರಾಟಗಾರರಿಗೂ ನಾನು ಹೇಳೋದಿಷ್ಟೇ, ಯಾವುದಾದ್ರೂ ಜಡ್ಜ್ಮೆಂಟ್ ಕಾಪಿನೋ ಅಥವಾ ಯಾವುದಾದ್ರೂ ವಿಚಾರದ ಬಗ್ಗೆ ಕೋರ್ಟು ಅಥವಾ ಸರ್ಕಾರ ಬರೆದಿರುವಂಥದ್ದು ಸಾಕಷ್ಟು ವೆಬ್ಸೈಟ್ಗಳಲ್ಲಿ ಸಿಗುತ್ತೆ. ಅದನ್ನು ಒಂದ್ಸಲ ಕುಂತ್ಕೊಂಡು ಅದನ್ನೆಲ್ಲವನ್ನು ಕೂಡ ಓದಿ. ಸೌಜನ್ಯ ಕೇಸ್ನಲ್ಲಿ ಏನಾಯಿತು, ಎಲ್ಲಿಗೆ ಹೋಗಿ ಸೌಜನ್ಯ ಕೇಸು ಸ್ಟಾಪ್ ಆಗಿದೆ ಅನ್ನೋದನ್ನು ಮಂದಟ್ ಮಾಡ್ಕೊಳ್ಳಿ. ದರ್ಶನ್ ಕೇಸ್ನ ವಿಚಾರವಾಗಿ ಏನಾಯಿತು ಅದರ ಎರಡು ವ್ಯತ್ಯಾಸನೂ ತಿಳ್ಕೊಳ್ಳಿ. ವ್ಯತ್ಯಾಸ ತಿಳ್ಕೊಂಡ ಮೇಲೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಿಗೆ ಅಂತ ಹೇಳಿ ಹಾಕೊಳ್ಳಿ. ಯಾಕಂದರೆ ಫೇಸ್ಬುಕ್ ಯೂನಿವರ್ಸಿಟಿ, ಟ್ವಿಟ್ಟರ್ ಯೂನಿವರ್ಸಿಟಿ ಹಾಗೂ ವಾಟ್ಸಪ್ ಯೂನಿವರ್ಸಿಟಿ ಇದೆಯಲ್ಲ, ಆ ಯೂನಿವರ್ಸಿಟಿ ಎಲ್ಲ ಬಿಟ್ಟು ಸರಿಯಾದ ವಿಚಾರ ಏನು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಈಗ ಸೌಜನ್ಯ ಕೇಸ್ನಲ್ಲಿ ಏನಾಗಿದೆ, ಎಲ್ಲಿವರೆಗೆ ಹೋಗಿ ಸೌಜನ್ಯ ಕೇಸ್ ಈಗ ಇಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡ್ರೆ ಈಗ ದರ್ಶನ್ ಕೇಸ್ಗೂ ಹಾಗೂ ಸೌಜನ್ಯ ಕೇಸ್ಗೂ ವ್ಯತ್ಯಾಸವನ್ನು ಮಾಡಬಹುದು. ಇದು ಹಂಗಿತ್ತು ಅಂತ ಹೇಳಿ ನಾವು ಯೋಚನೆ ಮಾಡಬಹುದು. ಆದರೆ ಎರಡೂ ಕೂಡ ಅರ್ಧಮರ್ಧ ತಿಳ್ಕೊಂಡು ಏನೇ ಪೋಸ್ಟ್ ಹಾಕಿದ್ರು ಕೂಡ ಅದು ಜನರ ಮೇಲೆ ಬೇರೆ ರೀತಿಯ ಪರಿಣಾಮಗಳು ಬೀಳುತ್ತೆ. ಇದು ಎಲ್ಲರಿಗೂ ಯಾರ್ಯಾರು ಹೋರಾಟಗಾರರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಹೇಳುವಂತಹ ಮಾತು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗಿದೆ. ಸೊ ಈ ಒಂದು ಕಾರಣಕ್ಕಾಗಿ ಸೌಜನ್ಯ ಕೇಸ್ಗೂ ಕೂಡ ನ್ಯಾಯವನ್ನು ಕೊಡಿಸಿ ಸಿಎಂ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರು ಒತ್ತಾಯವನ್ನು ಮಾಡಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಹೈಕೋರ್ಟ್ ಜಾಮೀನನ್ನು ನೀಡಿತ್ತು. ಈ ಒಂದು ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಂತಹ ಸಿದ್ದು ಸರ್ಕಾರ ಇದೇ ರೀತಿ ಸೌಜನ್ಯ ಕೇಸ್ನಲ್ಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಸೌಜನ್ಯ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಯಾಕಿಷ್ಟು ತಾತ್ಸಾರ ಎನ್ನುವಂಥ ಪ್ರಶ್ನೆಯನ್ನು ಅವರು ಹಾಕೊಂಡಿದ್ದಾರೆ. ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಾನು ಅದನ್ನೇ. ಪುನೀತ್ ಕೆರೆಹಳ್ಳಿ ಅವರು ಹಾಕಿಕೊಂಡಿರುವಂತಹ ಪೋಸ್ಟರ್ ಇದು. ಒಂದು ಕಡೆ ಸೌಜನ್ಯ, ಒಂದು ಕಡೆ ದರ್ಶನ್. ಖುಷಿ ವಿಚಾರ, ಒಳ್ಳೆ ವಿಚಾರ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಕೂಡ ಬೇಕಾಗಿರುವಂತಹ ವಿಚಾರ. ಅದರಲ್ಲೂ ಕೂಡ ನಾನು ಹೆಣ್ಣಾಗಿ ಅದನ್ನೇ ಯೋಚನೆ ಮಾಡ್ತೀನಿ, ಏನು ಅಂತಂದ್ರೆ ಸೌಜನ್ಯಗೆ ನ್ಯಾಯ ಸಿಗಲಿ ಅಂತ. ಆದರೆ ಅರ್ಧಮರ್ಧ ತಿಳ್ಕೊಂಡು ಯಾವತ್ತಿಗೂ ಕೂಡ ಫೇಸ್ಬುಕ್ಕು, ಯೂಟ್ಯೂಬು ಯಾವ ಕಡೆಗೂ ಕೂಡ ಪೋಸ್ಟರ್ಗಳನ್ನು ಹಾಕೋದು ಒಳ್ಳೆಯದಲ್ಲ. ನೀವು ಪೂರ್ತಿಯಾಗಿ ತಿಳ್ಕೊಂಡಿರಬಹುದು ಪುನೀತ್ ಕೆರೆಹಳ್ಳಿ ಅವರೇ, ಆದರೆ ಒಂದ್ಸಲ ಸವಿಸ್ತಾರವಾಗಿ ಬರೆದು ಎಲ್ರಿಗೂ ಕೂಡ ಅದು ಅರ್ಥ ಆದರೆ ಒಳ್ಳೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.